ಯಾವ ರೀತಿಯಾಗಿ ಆಗಬಹುದು ಅಂತೇಳಿ. ನೋಡಿ, ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ದರ್ಶನ್ ಬಗ್ಗೆ ಕಿಚ್ಚ ಸುದೀಪ್ ಮಾತುಗಳನ್ನಾಡಿದ್ದಾರೆ. ಕಾನೂನು ನಂಬಬೇಕಿದೆ, ನಾವು ಮಾಧ್ಯಮವನ್ನ ನೋಡ್ತಾ ಇದ್ದೀವಿ. ಕೊಲೆ ಕೇಸ್ ಬಗ್ಗೆ ತನಿಖೆ ಆಗ್ತಾ ಇದೆ, ಕಾನೂನಿದೆ. ದರ್ಶನ್ ಬಗ್ಗೆ ನಾವು ಮಾತಾಡಿ ನೋವು ಕೊಡೋದು ಬೇಡ. ಬೆಂಗಳೂರಿನಲ್ಲಿ ದರ್ಶನ್ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತುಗಳನ್ನಾಡಿದ್ದಾರೆ. ಕೇಳಿ ಏನ್ ಮಾತಾಡಿದ್ದಾರೆ ಅಂತ. ಅವನ ಕಾರಣಕ್ಕೆ ಹೇಳಿದ ಹೊರತು ನಾನು ಯಾರಿಗೂ ಟಾಂಟ್ ಮಾಡೋಲ್ಲ ಸರ್. ಹೇಳಿದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ, ನಾನು ಅಡ್ಗಾಲ್ ಮೇಲೆ ಕುತ್ಕೊಳ್ಳೋಲ್ಲ, ನೋಡೋ ಬರಲ್ಲ ಅಂತ. ಯಾರ್ದೋ ಅವ್ರವ್ರ ಫ್ಯಾನ್ಸ್ಗಳಿಗೆ ಅವ್ರವ್ರ ನೋವುಗಳಿರ್ತಾರೆ, ಆ ನೋವಲ್ಲಿ ಸಾವಿರ ಮಾತಾಡ್ಬೋದು, ಕ್ಷಮಿಸ್ಬಿಡಿ. ಇವಾಗ ಏನಿದೆ ತಪ್ಪು, ಈಗ ನಮ್ಮ ಫ್ಯಾನ್ಸ್ ಬಗ್ಗೆ ನಾನು ಮೇಂಟೈನ್ ಮಾಡ್ಬೋದು, ಅವ್ರೇನಾದ್ರು ತಪ್ಪು ಮಾಡ್ಬೇಕಾದ್ರೆ ಮುಗಿಬೋದು, ಯಾಕ್ರೆ ಮಾಡ್ತಾ ಇದ್ದೀರಾ ಅಂತ. ನನಗೆ ಬೇರೆಯವ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ಯಾಕಂದ್ರೆ ಆ ಅಧಿಕಾರ ನಮಗೆ ಬೇಡ, ಕರೆಕ್ಷನ್ ಮಾಡಕ್ಕೆ ನಾನು ಹುಟ್ಟಿಲ್ಲ. ಅರ್ಥ ಆಯ್ತಾ? ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲ ಬಂದು ಇವತ್ತು ಪ್ರೀತಿಯಿಂದ ಮಾತಾಡ್ತಾ ಇದ್ದೀರೋದು ಸರ್. ಈ ಸಂಬಂಧ ಬೆಳೆಸೋದಕ್ಕೆ 22 ವರ್ಷ ಆಗಿದೆ ನನಗೆ ಇಂಡಸ್ಟ್ರಿ. ಅರ್ಥ ಆಯ್ತಾ? ಇಲ್ಲ ಅಂತಂದ್ರೆ ಆಗಲ್ಲ. ಈಗ ಕೋರ್ಟ್ನ ಕಲಾಪದ ಇಂಚಿಂಚು ಮಾಹಿತಿ, ಇನ್ಸೈಡ್ ಡೀಟೇಲ್ಸ್, ಕ್ಷಣದ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಮಣಿಂದರ್ ಸಿಂಗ್ ಅವರು ಯಾವ ರೀತಿಯಾಗಿ ಮಂಡನೆ ಮಾಡಿದ್ದಾರೆ ತಮ್ಮ ವಾದವನ್ನು ಅಂತೇಳಿ. 1997ರಲ್ಲಿ ಅಂತಿಮ ನೋಟಿಫಿಕೇಶನ್ ಆಗಿದ್ದು ವಶಕ್ಕೆ ಪಡೆಯಲಾಗಿದೆ. ಮೇನ್ 1998ರಲ್ಲಿ ಈ ಭೂಮಿ ಮೂಡ ವಶದಲ್ಲಿತ್ತು. ಸೆಕೆಂಡ್ ಪಾಯಿಂಟ್. 1998ರಲ್ಲಿ ರೆವಿನ್ಯೂ ರೆಕಾರ್ಡ್ನಲ್ಲಿ ಎಂಟ್ರಿ ಆಗಿದೆ. ಥರ್ಡ್ ಪಾಯಿಂಟ್. ಎಲ್ಲ ಪ್ರಕ್ರಿಯೆಗಳು ಕಾನೂನು ಬಾಹಿರ ಆಗಿದೆ. ಇದೆಲ್ಲ ತನಿಖೆಯಿಂದ ಹೊರಬರಬೇಕು. 2001-2ರಲ್ಲಿ ಅಭಿವೃದ್ಧಿಪಡಿಸಿ ಪ್ಲಾಟ್ಗಳನ್ನು ಮಾರಾಟ ಮಾಡಲಾಗಿದೆ. ನಂತರ ಅದನ್ನು ರೆವಿನ್ಯೂ ಭೂಮಿಯಾಗಿ ಕನ್ವರ್ಷನ್ ಮಾಡಲಾಗುತ್ತೆ. ಅದಾದ ಬಳಿಕ ಪುನಃ ಡಿನೋಟಿಫೈ ಮಾಡಲಾಗುತ್ತೆ. ಹೀಗೆ ಈ ಭೂಮಿಯ ಸುತ್ತ ಆಗಿರುವುದೆಲ್ಲವೂ ಕೂಡ ಅಕ್ರಮನೇ. ಹೀಗಾಗಿ ಇದರ ಬಗ್ಗೆ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಬೇಕು ಅಂತೇಳಿ ಮಣಿಂದರ್ ಸಿಂಗ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಈಗ ಮತ್ತೊಮ್ಮೆ ತುಷಾರ್ ಮೆಹ್ತಾ ಅವರು ತಮ್ಮ ವಾದವನ್ನ ಮಂಡನೆ ಮಾಡೋದಕ್ಕೆ ಮುಂದಾಗಿರ್ಬೋದು. ನೋಡಿ, ಈಗ ಮತ್ತೊಮ್ಮೆ ತುಷಾರ್ ಮೆಹ್ತಾ ಅವರು ತಮ್ಮ ವಾದವನ್ನ ಮಂಡಿಸೋದಕ್ಕೆ ಮುಂದಾಗಿದ್ದಾರೆ. ಇಷ್ಟೊತ್ತವರೆಗೂ ಕೂಡ ಮಣಿಂದರ್ ಸಿಂಗ್ ಅವರು ತಮ್ಮ ವಾದವನ್ನ ಮಂಡಿಸಿದ್ರು. ತುಷಾರ್ ಮೆಹ್ತಾ ಅವರು ಒಂದು ಲೆಂತಿ ಆರ್ಗ್ಯುಮೆಂಟ್ ಅನ್ನ ಮಾಡಿದ್ದಾರೆ. ಲೆಂತಿ ಆರ್ಗ್ಯುಮೆಂಟ್, ಒಂದು ದೀರ್ಘವಾದಂಥ ವಾದವನ್ನ ಮಂಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಏನಾಗಬಹುದು ಸಿಎಂ ಸಿದ್ದರಾಮಯ್ಯ ಅವರ ಭವಿಷ್ಯ? ಇವತ್ತು ಎಲ್ಲರ ಚಿತ್ತ ನೆಟ್ಟಿರೋದು ಈ ಕೋರ್ಟ್ನ ನಡೀತಾ ಇರುವಂಥ ಕಲಾಪದತ್ತ, ಕಾನೂನು ಸಮರದತ್ತ ನೆಟ್ಟಿದೆ. ಸುಪ್ರೀಂ ಕೋರ್ಟ್ನ ವಿವಿಧ ತೀರ್ಪನ್ನ ಓದುತ್ತಿರುವಂಥ ಮಣಿಂದರ್ ಸಿಂಗ್ ಅವರು ಈ ತನಿಖೆಯನ್ನ ರಾಜ್ಯ ಸರ್ಕಾರ ಹೇಗೆ ಮಾಡೋದಕ್ಕೆ ಸಾಧ್ಯ? ಸುಪ್ರೀಂ ಕೋರ್ಟ್ನ ವಿವಿಧ ತೀರ್ಪನ್ನ ಓದೋ ಮೂಲಕ ಎಕ್ಸಾಂಪಲ್ ಅನ್ನ ಕೊಡ್ತಿದ್ದಾರೆ. ಸ್ವತಂತ್ರ ಸಂಸ್ಥೆಯಿಂದ ತನಿಖೆ ಆಗಬೇಕು ಅಂತ ಅವರಲ್ಲಿ ವಾದವನ್ನ ಮಂಡಿಸ್ತಾ ಇರೋದು. ರಾಜ್ಯ ಸರ್ಕಾರದ ಒಬ್ಬ ಪ್ರತಿನಿಧಿ ಸಿದ್ದರಾಮಯ್ಯ ಅವರು ಸಿಎಂ ಆಗಿರುವಂಥವ್ರು, ಅವರ ಮೇಲೇನೆ ಇದು ಕೇಳಿ ಬಂದಿರುವಂಥ ಆರೋಪ. ಹಾಗಾಗಿ ಒಬ್ಬ ರಾಜ್ಯ ಸರ್ಕಾರದ ಒಬ್ಬ ಲೀಡರ್ ಅನ್ಸ್ಕೊಂಡಿರೋರನ್ನ ರಾಜ್ಯ ಸರ್ಕಾರವೇ ಹೇಗೆ ತನಿಖೆ ನಡೆಸೋದಕ್ಕೆ ಸಾಧ್ಯ ಅಂತೇಳಿ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಈ ತನಿಖೆಯನ್ನ ರಾಜ್ಯ ಸರ್ಕಾರ ತನಿಖೆಯನ್ನ ನಡೆಸೋದಕ್ಕೆ ಸಾಧ್ಯವೇ ಇಲ್ಲ, ಆಗೋದು ಇಲ್ಲ. ಯಾಕೆ ಅಂತೇಳಿ ಎಕ್ಸಾಂಪಲ್ ಸಮೇತವಾಗಿ ಅಲ್ಲಿ ಓದ್ತಾ ಇದ್ದಾರೆ. ಹಾಗಾಗಿ ಒಂದು ಸ್ವತಂತ್ರ ಸಂಸ್ಥೆಯನ್ನು ನೇಮಕ ಮಾಡಿ ಆ ಮೂಲಕ ತನಿಖೆ ಆಗುತ್ತಾ? ತನಿಖೆ ಮಾಡಬೇಕು ಅಂತ ಹೇಳ್ತಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ, ಅದು ಆಗಬೇಕು ಅಂತೇಳಿ. ಸಿದ್ದರಾಮಯ್ಯ ಅವರಿಗೆ ಇವತ್ತು ಸಂಕಷ್ಟನ ಅಥವಾ ರಿಲೀಫ್ ಸಿಗುತ್ತಾ? ಎಕ್ಸ್ಪೆಕ್ಟ್ ಮಾಡಿದ್ವಿ. ಇವತ್ತು ಒಂದು ಲೆಂತಿ ಆರ್ಗ್ಯುಮೆಂಟ್ ನಡೆಯುತ್ತೆ ಹೈಕೋರ್ಟ್ನಲ್ಲಿ. ಘಟಾನುಘಟಿ ವಕೀಲರ ತಂಡ ಅಲ್ಲಿ ವಾದವನ್ನ ಮಂಡಿಸ್ತಾ ಇರೋದ್ರಿಂದ ಸಾಮಾನ್ಯವಾಗಿ ಇದು ಲೆಂತಿ ಆರ್ಗ್ಯುಮೆಂಟ್ ಆಗುತ್ತೆ. ಅಭಿಷೇಕ್ ಸಿಂಘ್ವಿ ಅವರು ಈ ಎಲ್ಲ ವಾದಗಳನ್ನ ಕೇಳಿಸ್ಕೊಂಡು ಸುಮ್ಮನೆ ಕೂತಿರೋದಿಲ್ಲ, ಅವರು ಕೂಡ ಪ್ರತಿವಾದಕ್ಕೆ ಸಿದ್ಧರಾಗ್ತಾ ಇರ್ತಾರೆ. ಅಪ್ಡೇಟ್ ಬ್ರೇಕಿಂಗ್ ಈಗ ಲಭ್ಯವಾಗ್ತಾ ಇದೆ. ವಿವಾದಿತ ಭೂಮಿಯ ದಾಖಲೆ ಸಲ್ಲಿಸಿದಂಥ ಮಣಿಂದರ್ ಸಿಂಗ್ ಅವರು ಸ್ನೇಹಮಯಿ ಕೃಷ್ಣ ಪರ ವಕೀಲರು
ಇಷ್ಟೊತ್ತರೆಗೂ ಕೂಡ ವಾದವನ್ನ ಮಂಡಿಸ್ತಾ ಇರುವಂತ ಮಣಿಂದರ್ ಸಿಂಗ್ ನಿವೃತ್ತ ಅಡಿಷನಲ್ ಸಾಲಿಸಿಟರ್ ಜನರಲ್ ಆಗಿದ್ರು. ಈಗ ಆ ವಿವಾದಿತ ಭೂಮಿಯ ದಾಖಲೆಯನ್ನ ಸಲ್ಲಿಸಿದಂತಹ ಮಣಿಂದರ್ ಅವರು ನ್ಯಾಯಮೂರ್ತಿಗಳಿಗೆ ದಾಖಲೆಯನ್ನ ಕೊಟ್ಟಿದ್ದಾರೆ. ನೋಡಿ, ಇದು ವಿವಾದಿತ ಭೂಮಿಯ ದಾಖಲೆ ಅಂತೇಳಿ ನ್ಯಾಯಮೂರ್ತಿಗಳ ಕೈಗೆ ಕೊಟ್ಟಿದ್ದಾರಂತದನ್ನ ನೋಡ್ಬೇಕು. ಈಗ ನ್ಯಾಯಮೂರ್ತಿಗಳು ಅದನ್ನು ಹೇಗೆ ಯಾವ ರೀತಿಯಾಗಿ ಪರಿಶೀಲನೆ ನಡೆಸ್ತಾರೆ ಅಂತೇಳಿ. ನೋಡಿ, ಅವ್ರು ಹೇಳ್ತಾರೆ ಈ ಭೂಮಿಯ ಸುತ್ತ ಆಗಿರೋದೆಲ್ಲವೂ ಕೂಡ ಅಕ್ರಮನೆ. ಹಾಗಾಗಿ ಈ ಬಗ್ಗೆ ಹೈಕೋರ್ಟ್ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತೇಳಿ ಹೇಳುತ್ತೆ. ನೋಡಿ, ಸ್ನೇಹಮಯಿ ಕೃಷ್ಣ ಪರ ವಕೀಲರಾಗಿರುವಂಥ ಮಣಿಂದರ್ ಸಿಂಗ್ ಅವರ ವಾದ ಹೇಗಿದೆ ಅಂತೇಳಿ ನಿಮಗೆ ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಮೇಲ್ನೋಟಕ್ಕೆ ಅಕ್ರಮ ನಡೆದಿರೋದು ಕಂಡು ಬಂದಿದೆ ಅಂತೇಳಿ ಅವರು ತಮ್ಮ ವಾದವನ್ನು ಮಂಡಿಸ್ತಾ ಹೋಗ್ತಾರೆ. ಅದು ಯಾವ ರೀತಿಯಾಗಿ ಅಕ್ರಮ ನಡೆದಿದೆ ಅಂತೇಳಿ ಕೂಡ ಅವರು ತಿಳಿಸ್ತಾ ಹೋಗ್ತಾರೆ. ಈ ಕಡೆ ವಾದ ಪ್ರತಿವಾದಗಳು ಕೋರ್ಟ್ನ ಕಲಾಪದಲ್ಲಿ ನಡೀತಾ ಇದೆ, ಕೋರ್ಟ್ ಕಲಾಪಗಳು ಮುಂದುವರಿತಾ ಇದೆ. ಆ ಕಡೆ ರಾಜ್ಭವನ್ ಚಲೋ ಹೈಡ್ರಾಮಾ, ಹೊರಗಡೆ ಬಂದು ಮನವಿ ಸಲ್ಲಿಸಿ ಹೊರಗಡೆ ಬಂದು 4 ಜನ ಮಾಜಿ ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿ ಮೇಲೂ ಕೂಡ ಆರೋಪ ಇದೆ. ಯಾಕೆ ಅದಕ್ಕೆ ತನಿಖೆಗೆ ಆದೇಶ ಕೊಟ್ಟಿಲ್ಲ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅಂತ ಮನವಿಯನ್ನು ಮಾಡ್ಕೊಂಡಿದ್ದೀವಿ. 2004ರಲ್ಲಿ 6 ಲಕ್ಷ ಆ ಜಮೀನು ಕೃಷಿ ಜಮೀನು ಆಗಿದ್ದು ಹೇಗೆ? ಆಗ ಜೀವಂತವಾಗಿ ಇಲ್ಲದ್ದು ಸ್ನೇಹಮಯಿ ಕೃಷ್ಣ ಪರ ಮಣಿಂದರ್ ಸಿಂಗ್ ವಾದವನ್ನ ಮಂಡಿಸ್ತಾ ಇದ್ದಾರೆ. 2004ರಲ್ಲಿ 6 ಲಕ್ಷಕ್ಕಿದ್ದಂಥ ಒಂದು ಜಮೀನು ನೋಡಿ, ಇವತ್ತು ಕೃಷಿ ಜಮೀನು ಆಗಿದ್ದು ಹೇಗೆ? ಆ ಜೀವಂತವಾಗಿ ಇಲ್ಲದಿದ್ದಾಗ ದುಡ್ಡು ಕೊಟ್ಟಿದ್ಯಾರು? ಯಾರು ಕೊಟ್ಟರು ದುಡ್ಡು? ಸ್ನೇಹಮಯಿ ಕೃಷ್ಣ ಪರ ವಕೀಲರಾಗಿರುವಂಥ ಮಣಿಂದರ್ ಅವರು ಈಗ ವಾದವನ್ನು ಮಂಡಿಸ್ತಾ ಇದ್ದಾರೆ. ಜೀವನೇ ಇಲ್ಲದಂಥ ಜಮೀನದು, ಜೀವಂತವಾಗಿ ಇಲ್ಲದಿದ್ದಾಗ ದುಡ್ಡು ಕೊಟ್ಟಿದ್ಯಾರೋ ಆ ಜಮೀನ್ಗೆ? ನೋಡಿ ಪಾಯಿಂಟ್, ಯಾರು ಕೊಟ್ಟರು ದುಡ್ಡು? 6 ಲಕ್ಷಕ್ಕಿದ್ದಂಥ ಜಮೀನು ವರ್ಗಾವಣೆ ಆಗಿದೆ 2004ರಲ್ಲಿ. ಆ ಜಮೀನು ಕೃಷಿ ಜಮೀನಾಗಿದ್ದು ಹೇಗೆ ಅಗ್ರಿಕಲ್ಚರಲ್ ಲ್ಯಾಂಡ್ ಆಯಿತು? ಕನ್ವರ್ಷನ್ ಮಾಡಿದ್ಯಾರು? ಹೇಗೆ ಕನ್ವರ್ಷನ್ ಆಯಿತು? ಇದು ಕೀ ಪಾಯಿಂಟ್ಗಳಿವೆಲ್ಲ, ಕೀ ಪಾಯಿಂಟ್ಸ್ ಇವೆಲ್ಲ. ಬ್ರೇಕಿಂಗ್ ಅಪ್ಡೇಟ್, ಈ ಪ್ರಕರಣದಿಂದ ಜನಪ್ರತಿನಿಧಿಗಳ ಮೇಲಿನ ಗೌರವ ಕಮ್ಮಿ ಆಗಿಲ್ವಾ? ಜನಸಾಮಾನ್ಯರು ಭೂ ಸ್ವಾಧೀನದಿಂದ ಪರದಾಡ್ತಿದ್ದಾರೆ. ಇವತ್ತು ಲಿಟಿಗೇಷನ್ ಸಮಸ್ಯೆಗಳಿಂದ ಪರದಾಡ್ತಿದ್ದಾರೆ. ಆದರೆ ಸಿಎಂ ಪತ್ನಿಗೆ 14 ಸೈಟ್ ಕೊಡ್ತಾರೆ. ಜನಪ್ರತಿನಿಧಿಗಳಿಗೊಂದು ನ್ಯಾಯ, ಜನಸಾಮಾನ್ಯರಿಗೊಂದು ನ್ಯಾಯನಾ ಅನ್ನೋ ಅರ್ಥದಲ್ಲಿ ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ.